ಒಟ್ಟಿನಲ್ಲಿ ಮಧ್ಯಪ್ರಾಚ್ಯ ಯುದ್ಧ ಘೋರ ಹಂತದತ್ತ ತಲುಪ್ತಾ ಇದೆ. ಒಬ್ಬರಿಗೊಬ್ಬರು ಕಂಟ್ರೋಲ್ ಮೀರಿದಂತಹ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ನ ಸೇಡು ನಿಲ್ಲುವ ಲಕ್ಷಣಗಳಂತೂ ಕಾಣ್ತಾ ಇಲ್ಲ, ಅದು ಬದಲಾಗಿ ಹೆಚ್ಚೇ ಆಗ್ತಾ ಇದೆ. ದುಬೈ ಮೇಲೆ ಮತ್ತೆ ಇರಾನ್ ಮಿಸೈಲ್ ದಾಳಿಯನ್ನು ನಡೆಸಿದೆ. ದುಬೈ ನಗರದಲ್ಲಿ ದೊಡ್ಡ ಮಟ್ಟಿಗಿನ ಸ್ಫೋಟ ಸಂಭವಿಸಿದ್ದು ಅಲ್ಲಿ ಭಾರೀ ಹಾನಿಯನ್ನು ಉಂಟು ಮಾಡಿದೆ. 30 ನಿಮಿಷದಲ್ಲಿ 5 ಕ್ಷಿಪಣಿಗಳನ್ನು ಇರಾನ್ ಉಡಾಯಿಸಿದ್ದಾಗಿ ತಿಳಿಸಿದೆ. 5 ಮಿಸೈಲ್ ವಿಫಲಗೊಳಿಸಿದ್ದಾಗಿ ಇತ್ತ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಮಾಡಿದೆ ಅನ್ನುವಂತಹ ರಿಪೋರ್ಟ್ ಕೂಡ ಇದೆ. ಕ್ಷಿಪಣಿ ದಾಳಿಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಆದಷ್ಟು ತಡೆಯುವಂತಹ ಪ್ರಯತ್ನಗಳು ಆಗ್ತಾ ಇರೋದನ್ನು ಕೂಡ ಗಮನಿಸಬಹುದಾಗಿದೆ. ಡ್ರೋನ್ ಅಟ್ಯಾಕ್ಗಳನ್ನು ನಡೆಸಿತು, ಮಿಸೈಲ್ ದಾಳಿಗಳನ್ನು ಮುಂದುವರೆಸಿದೆ. ಒಟ್ಟಿನಲ್ಲಿ ದುಬೈ ನಗರಗಳಲ್ಲಿ ಆಗ್ತಾ ಇರ್ತಕ್ಕಂತಹ ದಾಳಿಯ ಹಾವಳಿಯನ್ನು ದುಬೈ ತಡೆದುಕೊಳ್ಳಲು ಸಾಧ್ಯವೇ ಇಲ್ಲದ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆಯಾದರೂ ಕೂಡ ತನ್ನ ಶಕ್ತಿ ಮೀರಿ ಅದನ್ನು ತಡೆಯುವಂತಹ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಸಾಗಿದೆ. ಆದರೆ ಇದಕ್ಕೆ ಪ್ರತಿಯಾಗಿ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ಸ್ ಆ ಕಡೆಯಿಂದ ಇಲ್ಲ.